ಓಂ ನಮಃ ಶಿವಾಯ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 4ನೇ ಅಧ್ಯಾಯ ಶ್ರೀ ಸಿದ್ಧಾರೂಢ ಕಥಾಮೃತ. 4ನೇ ಅಧ್ಯಾಯದಲ್ಲಿ ಧರೆಯೊಳು ಜ್ಞಾನವನ್ನು ತೊಲಗಿಸಿ ಜ್ಞಾನ ಸೂರ್ಯನ ತೋರಿದ ಗುರುವರನುತ ಸಂಪ್ರದಾಯಕ್ಕನುಗುಣದೆಸೆಲೆ ನಟಿಸಿದ ಗುರುಗಳನ್ನು ಶೋಧಿಸಿ ಅವರ ಬಹು ಸೇವೆಯಂ ತೋಷಿಸಿದನು. ವರಸ್ವರೂಪ ಜ್ಞಾನ ಪಡೆದು ಮುಮುಕ್ಷಗಳಿವನಾದನು. ಯಾವ ನಿನ್ನಯ ದರ್ಶನೇಚ್ಛೆಯಿಂದ ದೇವಾದಿಕರು ದಾರುಣವಾದ ತಪಸ್ಸು ಮಾಡುವರು ಮತ್ತು ಯಾವ ಚರಣತೀರ್ಥವು ತ್ರೈಲೋಕ್ಯ ಪಾವನವಾಗುವುದು ಅಂತ ದಯಾಗಣನಾದ ಸಿದ್ಧರಾಜನೇ ನೀನಿದ್ದೀ. ಲೋಕದಲ್ಲಿ ಶಿಷ್ಯ ಸಂಪ್ರದಾಯ ಉಪದೇಶಿಸಬೇಕಂತ ನೀವು ಜ್ಞಾನಮಯನಾಗಿ ಗುರುಶೋಧನ ದಿಶೆಯಿಂದ ಹೊರಟಿದಿ. ಇರಲಿ, ಈಗ ಕಥಾನು ಸಂಧಾನವೇನೆಂದರೆ, ಸಿದ್ಧನು ಏಕಾಏಕಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆಂದು ಜನರನ್ನು ಕುರಿತು ವಿಚಾರಿಸುತ್ತಾ, ಸಿದ್ಧಾರೂಢರು ಹಾಗೆ ಸಂಚಾರ ಮಾಡಲಿ, ಎಲ್ಲಿ ಸಾಧು ಇದ್ದಾರೆ, ಎಲ್ಲಿದ್ದಾರೆ, ಈ ಥರ ವಿಚಾರಿಸುತ್ತಾ ಅಲ್ಲಲ್ಲಿ ಮಹಾಪುರುಷರ ದರ್ಶನಗಳನ್ನು ತಕ್ಕೊಂಡು ಯಾರಿಂದಲೂ ಮನಸ್ಸಿಗೆ ಸಮಾಧಾನನೇ ಆಗಲಿಲ್ಲ. ಸದ್ಗುರುನಾಥರು ಹುಡುಕುತ್ತಾ ಹೈದರಾಬಾದು ಗೋವಳಕಂಡ ನೋಡಿ, ತಿರುಮಲಂಕನ ಭವ್ಯ ಗುಹೆಯಲ್ಲಿ ಕಂಡು ಅದರೊಳಗೆ ಹೋಗಿ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡುತ್ತಾ ಬಹು ದಿವಸ ಕ್ರಮಿಸಿ ಚಿತ್ತ ಏಕಾಗ್ರತೆ ಪ್ರವಾಸದಿಂದ ಸದ್ಗುರುವು ದಕ್ಷಿಣ ಪ್ರದೇಶದಲ್ಲಿ ದಕ್ಷಿಣಾಮೂರ್ತಿ ಸಾಂಪ್ರದಾಯಿಕನಿರುವನೆಂದು ತಿಳಿದು ಅಲ್ಲೇ ತನಗೆ ಗುರು ಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದರು. ಅಲ್ಲಿ ಸೂರ್ಯ ಸಿಂಹಾಸನ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತಶುದ್ಧಿ ಹೇಗೆ ಮಾಡಬೇಕೆಂದು ವಿಚಾರಿಸಿದರು. ಆ ಪ್ರಸಂಗದಲ್ಲಿ ಇಬ್ಬರು ಬಹಳ ಹೊತ್ತು ಸಂವಾದ ನಡೀತು. ಆಮೇಲೆ ಸ್ವಾಮೀಜಿಯವರ ಮನಸ್ಸಿನಲ್ಲಿ ವಿಚಾರಿಸುತ್ತಾರಲ್ಲ, ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸುತ್ತಿರುವಂತೆ ತೋರುತ್ತದೆ. ಅಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯದಿಂದಲೇ ಜ್ಞಾನ ಸಾಧನ ವರ್ತಿಸುವನು. ಹಾಗಲ್ಲದಿದ್ದರೆ ಈತನು ದೇವಾಂಶನಿರುವನು. ಹೀಗೆ ತಿಳ್ಕೊಂಡು ಸಿದ್ಧ ಮುನಿಯನ್ನು ಆದರಿಸಿದ್ದನ್ನು ಪೂಜಿಸಿ ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು ಅಂತ ಸಿದ್ಧಾರೂಢಪ್ಪಂಗುರು ಈ ಥರ ಎಲ್ಲ ವಿಚಾರ ಮಾಡಬೇಕಂದ್ರೆ ಅವರಿಗೆ ಸಂಸ್ಕಾರ ಇರಬೇಕು, ಇಲ್ಲಾಂದ್ರೆ ಅವರು ದೇವರ ರೂಪದಲ್ಲೇ ಬಂದಿರಬೇಕು ಅಂತ ದೊಡ್ಡ ದೊಡ್ಡ ಗುರುಗಳಿಗೆ ಗೊತ್ತಾಗ್ತಾ ಇತ್ತು. ಗುರುವು ಬ್ರಹ್ಮನಿತ್ತಲು ವೇದಾಂತ ಪಾರಂಗತನು ಇದ್ದು ಉಪನಿಷತ್ತಾರ್ಥವನ್ನು ಮುಮುಕ್ಷುಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು. ಪ್ರಾಪ್ತವಾದ ಶರೀರದ ದುಃಖಗಳನ್ನು ಮನಸ್ಸಿಗೆ ಹೊತ್ತು ಕೊಡದೆ ಅನ್ನಾದಿಗಳ ವರ್ಜನೆಯಿಂದ ದೇಹವನ್ನು ದಂಡಿಸುತ್ತಿರುವನು. ಇದರಿಂದ ಸರ್ವಸನ ತ್ಯಾಗವಾಗಿ ಚಿತ್ತಶುದ್ಧಿಯು ಸಹಜವಾಗಿ ಘಟಿಸಿತು. ಹೃದಯದಲ್ಲಿ ಸದ್ಗುರುಗಳು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರು ಕೃಪೆಯಿಂದ ಸರ್ವಮಾಯ ನಿರಸನವಾಗುವುದು ಮತ್ತು ಸತ್ಯವಾದ ಬ್ರಹ್ಮ ಪ್ರಕಾಶಿಸುವುದು ಆತನ ದರ್ಶನ ದಿಶೆಯಿಂದ ಮನಸ್ಸಿನಲ್ಲಿ ಬಹಳ ತಳಿಮಡಿಸ್ತಾ ಇದ್ರು, ಹುಡುಕ್ತಾ ಇದ್ರು, ಎಲ್ಲಾ ಕಡೆ ವಿಚಾರ ಮಾಡ್ತಿದ್ರು. ಅಂತಪ್ಪ ಸದ್ಗುರುಗಳು ನಮ್ಗೆ ಯಾವಾಗ ದೊರಕ್ತಾರ ಅಂತ ಕಾತುರುತ್ತಿದ್ರು, ಹಂಬಲದಿಂದ ಹೋಗ್ತಾ ಇದ್ರು ಸದ್ಗುರು ಸಿದ್ಧಾರೂಢರು. ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದು ಆತನ ದರ್ಶನ ಮನಸ್ಸಿನಲ್ಲಿ ಬಹು ತಳಮಳಿಸುತ್ತಿದ್ದನು.
ಬಹುತಾಪದಿಂದ ಸಿದ್ಧನು ತಾನೇ ಸದ್ಗುರು ಯಾಕೆ ಹೊಂದುಳುವನು. ಈ ಸದ್ಗುರುನಾಥ ಈ ಬಾಲಕನ ಮೇಲೆ ಕೃಪೆ ಮಾಡು, ನಿನ್ನ ಸುಗುಣರೂಪ ಕಣ್ಣಿಗೆ ತೋರಿಸುವನಾಗು. ಹೀಗೆ ಕಳವಳಿಸಿ ಮೂರ್ಛೆ ಬಂದಿದ್ದರು. ಸದ್ಗುರು ಸಿದ್ಧಾರೂಢರು ಹುಡುಕಿ ಹುಡುಕಿ ಸಾಕಾಗಿ ಅಂತ ಗುರುವೇ ನನಗೆ ಕೃಪೆ ಮಾಡುವಂತ ಭೂಮಿಗೆ ಬಿದ್ರು. ಆಗ ಅಂತರಂಗದಲ್ಲಿ ಸದ್ಗುರು ಬಂದು ತನ್ನನ್ನು ಆಲಂಗಿಸಿ, ಬಾಳ ನೀನು ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನ ಕೊಟ್ಟಂತಾಯ್ತು. ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರು ಕಾಣದೆ ಮರಳಿ ಭೂಮಿಗೆ ಬಿದ್ದು, ಹೇ ದಯಾಳು ಗುರುಮಾತೆಯೇ, ನನ್ನ ಅಂತಸ್ತವನ್ನು ಎಷ್ಟೆಂದು ನೋಡುವಿ. ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದೆ. ತೀವ್ರವಾಗಿ ಬಂದು ನನಗೆ ದರ್ಶನವನ್ನು ಕೊಡು. ನಿನ್ನ ಚರಣಗಳು ಕಾಣುವ ಆಸೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ. ಅನೇಕ ದೇಶ ಕೋಶಗಳನ್ನು ನಿನ್ನ ದಶೆಯಿಂದ ಸಂಚರಿಸಿದನು. ಇನ್ನಾದರೂ ನನ್ನ ಮೇಲೆ ದಯವುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂತನಾಗುವಂತ ಸಿದ್ಧಾರೂಢರು ಬೇಡ್ಕೊಳ್ತಾ ಇದ್ದಾರೆ. ನನ್ನ ಮಾಯಾಭಾಸನವನ್ನು ನಿರಸನ ಮಾಡಿ ಬ್ರಹ್ಮಪಂಥವನ್ನು ತೋರಿಸು. ನಿನ್ನ ಹೊರತು ನನಗೆ ಯಾರಿಲ್ಲ, ರಕ್ಷಕರಿಲ್ಲ ಎಂದು ನಿನಗೇನೆ ಶರಣು ಬಂದಿರುವೆ. ನೀನು ನನ್ನನ್ನು ಬಿಟ್ಟು ಹಾಕಿದೆ ಅಂದರೆ ಹೇ ಸದ್ಗುರುನಾಥನೇ, ಮತ್ಯಾರು ನನ್ನನ್ನು ಈ ಭವದಿಂದ ರಚಿಸಿರು. ನೀನು ಇಲ್ಲಿ ದರ್ಶನ ಕೊಡದಿದ್ರೆ ನಾನು ಇಲ್ಲಿಂದ ಮುಂದೆ ಹೋಗಲೇನು. ನಿನ್ನ ಮೇಲೆ ಚಿತ್ತವನ್ನಿಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನು ತ್ಯಜಿಸುವನು ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ, ಸಿದ್ಧಾರೂಢರು ಭಕ್ತಿಯಿಂದ ನನ್ನ ಹೃದಯದಲ್ಲಿ ನೀವು ಬಂದು ಹೇಳೋಗಿದ್ದೀರಾ, ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ ಬಲವಾಗಿ ಗೋಗರಿತ್ತ ಕೇಳ್ಕೊಂತಿದ್ದಾರೆ. ನೀವು ನಮಗೆ ಕಾಣಲೇಬೇಕು ಗುರುಗಳು, ದರ್ಶನ ಆಗಬೇಕು ಅಂತ ಹಂಬಲಿಸ್ತಾರಂತ ಟೈಮಲ್ಲಿ 2 ನೇತ್ರಗಳಿಂದ ದಳದಳನೆ ನೀರು ಸುರಿಯುತ್ತಿದೆ. ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಇರಲು ಆ ದಯಾಳು ಅವನ ಕರುಣಾವಚನವನ್ನು ಕೇಳಿ ಧಾವಿಸಿ ಬಂದನು. ಯಾಗೆ ಮಗು ಕರುವಿನ ಕೂಗನ್ನು ಕೇಳಿ ತಾಯಿ ಗೋಮಾತ ಹೇಗೆ ಕೂಡಿ ಬರುವಳು, ಹಾಗೆ ಸದ್ಗುರು ಓಡಿ ಬಂದರು. ಒಬ್ಬ ವೃದ್ಧ ಸಾಧು ವೇಷವನ್ನು ತೊಟ್ಟು ಸಿದ್ಧನ ಸಮೀಪ ಬಂದು ನಿಂತು ಆ ದೀನ ದಯಾಳುವಾದ ಸದ್ಗುರುನಾಥನು ಆತನು ಕೈ ಹಿಡಿದು ಹೆಬ್ಬಿಸಿ, ಈ ಬಾಳ ನೀನು ಯಾವಾತನಿರುವಿರಿ ಎಂದು ಕೇಳಿದನು. ಇದನ್ನು ಕೇಳಿ ಸಿದ್ಧನು ಕಣ್ತೆರೆದು ವೃದ್ಧನನ್ನು ಕೊಂಡು, ಹೇ ತಾತ, ಈ ಸದ್ಗುರು ರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ. ಈ ದಿನ ಬಂದುವೆ, ನಿನಗೆ ನಾನು ಶರಣು ಬಂದಿರುತ್ತೇನೆ. ದೀರ್ಘವಾಗಿ ಆತನನ್ನು ನನಗೆ ತೋರಿಸುವಂತವನಾಗು, ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು. ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗತಿತನಾಗಿ, ಇಲೇ ಬಾಲಕನೇ, ನೀನು ಧನ್ಯನು. ನೀನೇ ಸದ್ಗುರುನಾಥನ ವಶ ಮಾಡಿಕೊಂಡೆ. ಲೋಕದಲ್ಲಿ ಜನರು ವಿಷಯಗಳ ಕಡೆನೆ ಹೋಗ್ತಾ ಇರುತ್ತೆ ಮನಸ್ಸವರಿಗೆ, ಆದರೂ ನೀವು ಸದ್ಗುರುನಾಥನೋ ಶೋಧಿಸ್ಬೇಕು ಅಂತ ಹಠ ತೊಟ್ಟು ಬರ್ತಾ ಇದ್ದೀರಾ. ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವರು. ಹಾಗಾದರೆ ನೀವು ಈಗಲೇ ಗುಡಗಂಟಿಲಿರುವ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಲ್ಲಿಗೆ ಹೋಗು. ಗಜದಂಡವೆಂಬ ನಾಮ ವಿಧಾನವುಳ್ಳ ಅವರು ವೇದಗಳ ಕರ್ಮ ಉಪಾಸನ ಜ್ಞಾನ ಇವು 3 ಕಾಂಡಗಳು ವಿಧಿವಶತ್ ಅಧೀತರಾಗಿರುವರು. ಅವರು ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರನ್ನೋರು ಅಂತ ಹೇಳ್ತಾರ ಗುರುಗಳು. ಅವರು ಶುಶ್ರೂಷಣೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದುವಿ. ಆ ಸ್ಥಾನದವು ಇಲ್ಲೇ ಸಮೀಪವದೆ, ಈಗೋ ಆ ಗುಡ್ಡದ ಕೆಳಗಡೆ ಇದೆ ಎಂದು ಬೆರಳು ಮಾಡಿ ಆ ವೃದ್ಧರೂಪದಿಂದ ಗುರುನಾಥನು ಅದೃಶ್ಯನಾದನು. ಸಿದ್ಧನಿಗಾದರೂ ನಡೆದಿದ್ದೆಲ್ಲ ಸ್ವಪ್ನವತ್ತೆಂದು ಭಾವಿಸಿ ಆತನನ್ನುತ್ತಾನೆ, ನನಗೆ ಭೇಟಿಯಾದವನೇ ಸದ್ಗುರುನಾಥನೇ ಇರುವನು. ನೋಡಿ, ಜ್ಞಾನಿಯಾದವರಿಗೆ ಗೊತ್ತಾಗುತ್ತೆ. ಆದರೆ ಮಾಯಾಮೋಹದಿಂದ ನನಗೆ ತಿಳಿಯದೆ ಹೋಯಿತು. ನಮನ ಸಹ ಮಾಡದೆ ಹೋದನು. ಆದರೂ ಇದೇ ಗುರು ಆಜ್ಞೆ ಎಂದು ಮನಿಸಿ, ಗುರುಗಳ ಆಜ್ಞೆ ಅಷ್ಟು ಒಂದು ಶಕ್ತಿ ಇರುತ್ತೆ. ಗುರು ಆಜ್ಞೆನ ನಾವು ಮನ್ನಿಸಬೇಕು.
ಸಿದ್ಧಾರೂಢರು ಗುರುವಾಕ್ಯವನ್ನು ಮಣಿದು ಆ ಸ್ಥಾನಕ್ಕೆ ಹೋಗಿ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೇಟಿಯಾಗುವೆನು, ಸೇವೆಯ ಯಾಚನೆ ಮಾಡಬೇಕು ಹೀಗಂದುಕೊಂಡು ಅದೇ ದಿವಸ ಗುಡಗಂಟಿಗೆ ಹೋಗಿ ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು. ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು. ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿಬದ್ಧರಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾನೆ. ಹೇ ಸದ್ಗುರುವೇ, ನೀನು ಬ್ರಹ್ಮಾನಂದ ಮೂರ್ತಿಯು, ಸರ್ವರಿಗೂ ಸುಖದಾಯಕನಿದ್ದಿ. ನೀನು ಅಖಂಡ ಜ್ಞಾನ ಸ್ವರೂಪನಿದ್ದು ದ್ವಂದ್ವಾತೀತನಿರುವಿ. ನಿನ್ನ ರೂಪವು ಆಕಾಶದಂತೆ ಪೂರ್ಣವು, ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು. ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದಿ. ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನೇ ಅಂತರ್ಯಾಮಿಯಾಗಿರುವಿ. ನೀನು ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನಿನಗೆ ಹತ್ತುವುದಿಲ್ಲ. ಈ ಪ್ರಕಾರ ಹೇ ಸದ್ಗುರುನಾಥ, ನಿನ್ನ ಸ್ವರೂಪ ಇದ್ದರೂ ಈಗ ಸುಗುಣವನ್ನು ತೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನು ಮಾಡ್ತಾ ಇದೆಯಪ್ಪ. ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ನಿನಗೆ ಶರಣ ಬಂದಿವೆ. ನಾನು ಸಂಸಾರದಲ್ಲಿ ನಿನ್ನಿಂದ ಉದ್ಧತನಾಗದೆ ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗ್ತೇನೆ. ಆದ್ದರಿಂದ ನನ್ನ ಪ್ರಪಂಚ ಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರ ಆಗುವಂತೆ ಉಪಾಯವನ್ನು ಮಾಡುವಂತವನಾಗು. ಆ ಸ್ಥಾನಕ್ಕೆ ನಾನು ಹೋಗಿ ಗಜೇಂದ್ರ ಗುರುಗಳಿಗೆ ಭೇಟಿಯಾಗಿ ಸೇವೆ ಯಾಚನೆ ಮಾಡಬೇಕು ಹೀಗಂದುಕೊಂಡು ಅವರ ಮನಸ್ಸಿನಲ್ಲಿ ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗಡೆ ಬರ್ತಾರೆ. ಆದರೆ ನೀನು ಅಖಂಡ ಜ್ಞಾನ ಸ್ವರೂಪವಾಗಿದ್ದು ದ್ವಂದ್ವಾತೀತನಿರುವ ನಿನ್ನ ರೂಪವು ಆಕಾಶದಂತೆ ಪೂರ್ಣ ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ರೂಪವಾಗಿರುವುದು. ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದು ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತವನ್ನು ನೀನು ಅಂತರ್ಮಿಯಾಗಿರುತ್ತಿ. ನೀನು ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ಹತ್ತುವುದಿಲ್ಲ. ಈ ಪ್ರಕಾರ ಹೇ ಸದ್ಗುರುನಾಥ, ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸುಗುಣ ರೂಪವನ್ನು ಕೊಟ್ಟು ಜೀವರಿಗೆ ಜ್ಞಾನದಾತರನ್ನಾಗಿ ಅವರ ಉದ್ಧಾರ ಮಾಡುವೆ. ಅಂತಪ್ಪ ಗುರುಗಳು, ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ಸದ್ಗುರು ಸಿದ್ಧಾರೂಢರು ತಡಮಡಿಸುತ್ತ ನಿನಗೆ ಶರಣು ಬಂದಿದ್ದೇನೆ ಅಂತ ಬೇಡ್ತಾ ಇದ್ದಾರೆ. ನಿನ್ನಿಂದ ಉದ್ಧತನಾಗದಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ. ಅವರು ಪ್ರಪಂಚ ಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವನಾಗು. ಈ ಪ್ರಕಾರ ಕರುಣಾವಚನದಿಂದ ಯುಕ್ತವಾದ ಪ್ರಾರ್ಥನೆ ಕೇಳಿ ಗುರುಗಳು ಕಳವಳಿಗೊಂಡರು. ಸಿದ್ಧನ ಶ್ರದ್ಧಾ ಭಕ್ತಿಯನ್ನು ಅವರು ಪರೀಕ್ಷೆ ಮಾಡ್ಬೇಕಲ್ವಾ, ಪರೀಕ್ಷೆ ಮಾಡುವ ಉದ್ದೇಶದಿಂದ ಬಾಹ್ಯತ್ಕಾರದಿಂದ ಅವನ ಕಡೆಗೆ ನೋಡದೆ ಸಿದ್ಧಾರೂಢರು ಎಷ್ಟು ಬೇಡ್ಕೊಳ್ತಾ ಇದ್ದರು. ಗುರುಗಳು ಅವರ ಕಡೆ ನೋಡದೆ ಅವರ ಕಡೆ ಲಕ್ಷ್ಯನೇ ಕೊಡುವುದಿಲ್ಲ. ಯಾಕಂದರೆ ಒಬ್ಬ ಶಿಷ್ಯನ ಪರೀಕ್ಷೆ ಅವರಿಗೆ ಮುಖ್ಯವಾಗಿರುತ್ತದೆ. ಅತ್ತ ಸರಿ ಎಂದು ಉದಾಸೀನ ಮಾಡಿಬಿಟ್ಟು ಹೋದರು. ಆದರೂ ಸಿದ್ಧರು ಖಿನ್ನ ಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಭಿಮಾನದಿಂದ ಗುರು ಸೇವೆ ಮಾಡತೊಡಗಿದ್ರು. ಏನ್ ಗುರು ಸೇವೆ ಅಂದ್ರೆ, ನಿತ್ಯದಲ್ಲೇ ಗುರುವಿನ ಕುದುರೆ ಲಾಯವನ್ನು ಸ್ವಚ್ಛ ಮಾಡೋದು, ಲದ್ದಿಯನ್ನು ತಾನೇ ಸ್ವಹಸ್ತದಿಂದ ಬಳೆಯುವುದು, ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವುದು, ಗುರುಗಳ ಸ್ಥಾನ ದಶೆಯಿಂದ ನೀರು ತರುವುದು, ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು, ಅಡಿಗೆಯ ಊಟ ಮುಂತಾದ ಪಾತ್ರೆಗಳನ್ನು ತೊಳ್ಕೊಂಡು ಅವುಗಳನ್ನು ಸಿಕ್ಕ ಉಚ್ಚಿಷ್ಟವನ್ನು ಸೇವಿಸಿ ಅವನ್ನು ಬೆಳಗಿಸಿಕೊಂಡು ಬರುವುದು,
ಗುರುಗೃಹದೊಳಗಿನ ವಸ್ತ್ರಗಳು ಸ್ವಚ್ಛವಾಗಿ ಒಗೆಯುವುದು, ಇವೇ ಮುಂತಾದ ಸೇವೆಗಳನ್ನು ಗುರುವಿನ ಕಾರಣ ಮಾಡುವುದಲ್ಲದೆ ಅವರು ಶಿಷ್ಯರ ಸೇವಾ ಕಾರ್ಯಗಳನ್ನೂ ಸಹ ಬಹು ಆದರದಿಂದ ಸಿದ್ಧರೊಯ್ಯುತ್ತಿದ್ದರು. ನಮ್ಮ ಸಿದ್ಧಾರೂಢರು ಗಜದಂಡ ಗುರುಗಳವರ ಸೇವೆಯನ್ನು ಮಾಡುವುದಲ್ಲದೆ ಅವರ ಶಿಷ್ಯಂದಿರ ಅವರ ಹತ್ರನೂ ಸೇವೆ ಮಾಡುವಂತಹ ದೊಡ್ಡ ಸದ್ಗುರು ಸಿದ್ಧಾರೂಢ ಅಪ್ಪಗಳು. ಗುರುಗಳು ಎಲ್ಲಾದ್ರೂ ಅಕಸ್ಮಾತಾಗಿ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವನು ಎಂದು ವಿನೀತ ಭಾವದಿಂದ ತಲೆಬಾಗಿಸಿ ಕೈ ಜೋಡಿಸಿ ನಿಲ್ಲುವನು. ಮಧ್ಯಾಹ್ನವಾದ ಕಾಲ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನು ಉಣ್ಣುತ್ತಿರಬೇಕು. ಆದರೆ ಗುರುಗ್ರಹದಲ್ಲಿ ಅನ್ನವನ್ನು ಯಾರಾದರೂ ಕೊಟ್ಟರೆ ಸೇವಿಸುತ್ತಿದ್ದಿಲ್ಲ. ಮಠದಲ್ಲಿ ಯಾರು ಕೊಟ್ಟರು ಏನು ತಿಂತಿರ್ಲಿಲ್ಲ. ದೇಹ ಸುಖದ ಕಡೆ ತಿಲ ಮಾತ್ರ ಲಕ್ಷ್ಯವಿರಲಿಲ್ಲ. ಸದ್ಗುರು ಸಿದ್ಧಾರೂಢರಿಗೆ ದೇಹದ ಮೇಲೆ ಲಕ್ಷ್ಯನೇ ಕೊಡ್ತಿರ್ಲಿಲ್ಲ. ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟು ಇದ್ದು, ಯಾರಾದರೂ ದಯಾಳುಗಳು ಕೊಟ್ಟರು ವಸ್ತ್ರಗಳು ತಗೊಳ್ಳಿ ಹಾಕೊಳ್ಳಿ ಅಂದ್ರೂ ಪರಿಗ್ರಹಿಸುತ್ತಿದ್ದಿಲ್ಲ. ನಿತ್ಯದಲ್ಲಿ ಮಠದಲ್ಲಿ ಗುರುಶಾಸ್ತ್ರವನ್ನು ಹೇಳ್ತಿರುವ ಸಿದ್ಧನು ಶಾಸ್ತ್ರ ಸ್ಟಾರ್ಟ್ ಆಯ್ತು ಅಂದ್ರೆ ಆಧಾರದಿಂದ ಶ್ರವಣ ಮಾಡುತ್ತಿದ್ದರು. ಸದ್ಗುರು ಸಿದ್ಧಾರೂಢರು ಫಸ್ಟ್ ಇರ್ತಿದ್ರಲ್ಲಿ. ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಬ್ರಾಹ್ಮಣ ಪಂಡಿತು ಪ್ರಾಪ್ತರಾಗಿ ಸಭಿಕರನ್ನು ಕುರಿತು ಒಂದು ಸಭೆ ನಡೆಯುವಂಥ ಸಮಯದಲ್ಲಿ, ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವರು ಈ ಧರಣಿಯೊಳಗೆ ಯಾರು ಇಲ್ಲ, ಈಗಿರುತ್ತೆ ಅದನ್ನು ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದಿದ್ದನ್ನು ಕೇಳಿ ಸಭೆಯಲ್ಲಿರೋರೆಲ್ಲರೂ ಚಕಿತರಾದರು. ಸ್ವಾಮಿಗಳು ಈ ವಾಕ್ಯವನ್ನು ಕೇಳಿ ಈತನ ವಿದ್ಯೆಯಿಂದ ಉನ್ಮತ್ತನಾಗಿದ್ದಾನೆ, ಇವರಿಗೆ ವಿದ್ಯೆ ತುಂಬಾ ಇದೆ ಅಂತ ಗರ್ವ ಪಡ್ತಾ ಇದ್ದಾರೆ, ಇವನ ಗರ್ವ ಹರಣ ಮಾಡಬೇಕೆಂದು ಗುರುಗಳು ಮನಸ್ಸಿನಲ್ಲಿ ಆಲೋಚಿಸ್ತಾರೆ ಗಜದಂಡ ಸ್ವಾಮಿಗಳು. ಅಷ್ಟರಲ್ಲೇ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈ ಜೋಡಿಸಿ ನಿಂತು, ಹೇ ಮಹಾಸ್ವಾಮಿ, ನನ್ನ ವಿನಂತಿಯನ್ನು ಪರಾಮರ್ಶಬೇಕು. ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಈ ಶಾಸ್ತ್ರೀಯ ನುಡಿದ ವಚನವನ್ನು ನಾನು ಖಂಡನೆ ಮಾಡುವನು ಎಂದು ಹೇಳಿದ್ದು ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನು ಕೊಟ್ಟರು. ಆಗ ಸಿದ್ಧನು, ಶಾಸ್ತ್ರೀಯ ಕುರಿತು ಉಪನಿಷತ್ ಶಬ್ದಗಳಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ. ಇದಕ್ಕೆ ಬ್ರಹ್ಮವಿದ್ಯೆ ಎಂದು ಅನ್ನೋರು. ಯಾಕಂದ್ರೆ ಉಪನಿಷತ್ ವಾಕ್ಯಗಳಿಂದ ಅಥಕರಣದಲ್ಲೇ ಐಕ್ಯಬೋಧ್ಯ ಉಂಟಾಗುತ್ತದೆ. ಆದ್ದರಿಂದ ಉಪನಿಷತ್ ದ್ವಾಣಿಯ ಬ್ರಹ್ಮವಿದ್ಯೆ ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು, ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಯಾಕನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು, ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆ. ಯಾಕಂದ್ರೆ ಮುಮುಕ್ಷುಗಳಿಗೆ ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷದ್ ವಾಕ್ಯಗಳು ಶ್ರದ್ಧೆಯುಳ್ಳವರಾಗಿ ಕೇಳಿದ ಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ. ಇದರಿಂದ ಅವರು ಅವಿದ್ಯಾ ನಿರಸನಾಗುವರು. ಆದ್ದರಿಂದ ಉಪನಿಷತ್ಗಳು ವಿದ್ಯಾ ಅನ್ನಲ್ಪಡುವವು. ಉಪನಿಷತ್ ಜ್ಞಾನ ಶಬ್ದವೆರಡಕ್ಕೂ ಒಂದೇ ಅರ್ಥವು. ಜ್ಞಾನ ಅಂದ್ರೂ ಒಂದೇ, ಉಪನಿಷತ್ ಅಂದ್ರೂ ಒಂದೇ. ಅಷ್ಟು ಒಂದು ಶಕ್ತಿ. ಯಾಕಂದ್ರೆ ಜೀವನ ಅವಿದ್ಯಾ ನಿರಸನ ಮಾಡುವ ಎರಡು ಪರಿಣಾಮವು ಒಂದೇ ಆಗಿರುತ್ತದೆ. ಸರ್ವಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು. ಜ್ಞಾನ ಅನ್ನೋದು ಅವರಿಗೆ ಇವರಿಗೆ ಅಂತಲ್ಲ, ಎಲ್ಲರೂ ಅದಕ್ಕೆ ಅಧಿಕಾರಿಗಳು ಅಂತ ಸಿದ್ಧಾರೂಢರು ಹೇಳಿದ್ದಾರೆ. ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರು ಅಧಿಕಾರಿಗಳಾಗಿರುವರು ಎಂದು ನುಡಿಯಲು ಈ ಪ್ರೌಢತ್ವ ಭಾಷಣವನ್ನು ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು, ಈ ಬಾಲಕನು ವಿದ್ಯಾಮೂರ್ತಿಯು ಧ್ಯಾನವನ್ನು ಬಹು ಜನ್ಮಗಳಿಂದ ಮಾಡಿರಬೇಕು. ಯಾಕಂದ್ರೆ ಇದು ಈ ಜನ್ಮ ಮಾಡಿದ್ರೆ ಲಭಿಸುವಂತ ಜ್ಞಾನ ಅಲ್ಲ, ಇವರು ಬಹು ಜನ್ಮದಿಂದ ವಿದ್ಯಾಪಂಡಿತರಾಗಿದ್ದಾರೆ ಅಂತ. ಈ ಬ್ರಹ್ಮಕಲೆಯು ಪೂರ್ವ ಜನ್ಮಗಳಿಂದ ಬಂದಿರುವುದು. ಇಲ್ಲದಿದ್ರೆ ಇಷ್ಟು ಕುಮಾರನ ಚಿಕ್ಕ ವಯಸ್ಸಿಗೆ ಇಂಥ ವಿದ್ಯಾಶಕ್ತಿ ದುರ್ಲಭ. ಈ ಪ್ರಕಾರ ಅಂದು ಬಹು ಆನಂದವಾಗಿ ಸುಬ್ಬಯ್ಯ ಶಾಸ್ತ್ರಿ ಹೊರಟೋಗ್ತಾರೆ. ಸಿದ್ಧನಾದರೂ ನಿರಭಿಮಾನದಿಂದ ಮೊದಲು ಹೇಗೆ ಯಾವ ಥರ ಇದ್ರು ಅದೇ ರೀತಿ ಮತ್ತೆ ಪೂರ್ವಸ್ಥಳಕ್ಕೆ ಹೋಗಿ ಒಂದು ಮೂಲೆಗೆ ಕೂತ್ಕೊಳ್ತಾರೆ. ಸಿದ್ಧನಾಥನ ಶಾಸ್ತ್ರೋತ್ಪತ್ತಿ, ಆತನ ಅತ್ಯಂತ ನಿರಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವ ಮಾಡಿದ ಸೇವಾ ಭಕ್ತಿ ಇವೆಲ್ಲ ಮನಸ್ಸಿಗೆ ಬಂದು
ಗಜದಂಡ ಸದ್ಗುರುನಾಥನು ಬಹಳ ಖುಷಿಪಟ್ಟರು, ಆನಂದಪಟ್ಟರು. ಅಂದಿನಿಂದ ಗಜದಂಡ ಸ್ವಾಮಿಯವರ ಶ್ರವಣ ಕಾಲದಲ್ಲಿ ಸಿದ್ಧನ ನಿತ್ಯ ಸಮೀಪ ಕೂಡಿಸಿಕೊಂಡು ಮಹದ್ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು. ಒಂದು ದಿನ ಸಿದ್ಧನು ಗುರುಗಳನ್ನು ಕುರಿತು, ಗುರು ಮಹಾರಾಜರೇ, ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ. ಅದೇನೆಂದರೆ, ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾದ ಚಿಹ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರು, ಹೇ ಶಿಷ್ಯನ ಕೇಳು. ಷಟ್ ಶಾಸ್ತ್ರಗಳು ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿಹ್ನೆ ಯಾವುದೆಂದರೆ ಆತನಿಗೆ ಸಂಶಯ, ವಿಪರೀತ ಭಾವನೆಗಳ ರಹಿತವಾದ ಬ್ರಹ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು, ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು, ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮಬುದ್ಧಿ ಇರುವುದು ಅಲ್ಲಿ ತನಕ ದ್ವೈತದ ವಾಸವಿರುವುದು. ಯಾವಾಗ ದೇಹಾಭಿಮಾನವು ನಿಶೇಷ ಹೋಗುತ್ತದೋ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನು ನೋಡುವನೋ ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿರುವುದು. ಆಗ ಸಿದ್ಧಾರೂಢರು ಪುನಃ ಗುರುಗಳಿಗೆ ವಿಚಾರಿಸುತ್ತಾರೆ, ಹೇ ಸದ್ಗುರುನಾಥನೇ, ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ ಕಾಣಿಸುತ್ತಾ ಇದೆಲ್ಲ ಅಥವಾ ಮಿಥ್ಯೆ ಆಗನ್ಬೇಕು ನಾವು? ಅದಕ್ಕೆ ಗುರುಗಳು, ಕೇಳ ಶಿಷ್ಯ, ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯು ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ? ಇಂದ್ರಿಯ ವ್ಯಾಪ್ತಿ ಅಂದರೆ ಇಂದ್ರಿಯಗಳು ಜಡವಿದ್ದು ಜಡಭೂತಗಳಿಂದ ವ್ಯಾಪಿಸಲಾರವು. ವೃತ್ತಿ ವ್ಯಾಪಿ ಎಂದರೆ ಜ್ಞಾನವನ್ನು ಅಸಂಭವವು ಹೇಗೆ ಘಟ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟಜ್ಞಾನವಾಗಲಾರದು, ಹಾಗೆಯೇ ಘಟವನ್ನು ವ್ಯಾಪಿಸಿದಂಥ ಜಡವೃತ್ತಿಗೆ ಘಟಜ್ಞಾನವಾಗಲಾರದು. ಚೈತನ್ಯ ವ್ಯಾಪ್ತಿಗೆ ಭೂತಗಳು ಪ್ರತ್ಯಕ್ಷವಾಗಿ ಅದರ ವಿಷಯ ಮತ್ತು ವೃತ್ತಿಗತ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯ ಜ್ಞಾನವು ಸಂಭವಿಸಬೇಕಾದೀತು. ಹಾಗಾಗುವುದಿಲ್ಲವಾದ್ದರಿಂದ ಚೈತನ್ಯ ಪ್ರಾಪ್ತಿಯು ಅಸಂಭವವು. ಹಾಗಾದರೆ ಪ್ರಪಂಚವು ಅಸಾಧ್ಯವೆಂದು ಹೇಳಿವೆಯಾದರೆ ಅಸಾಧ್ಯವೆಂಬುದು ಭ್ರಮೆ ಇದ್ದು ಮಿಥ್ಯವಾದ್ದರಿಂದ ಪ್ರಪಂಚವು ಸತ್ಯ ಹೇಗಾಗುವುದು? ಪ್ರಪಂಚ ಸತ್ಯನಾ ಎಂದು ಕೇಳಿದಕ್ಕೆ ಸಿದ್ಧನು, ವ್ಯಾಪ್ತಿ ವಿನಃ ಸಾಮಾನ್ಯತ್ವದಿಂದ ಜಗತ್ತು ಪ್ರತೀತಿಯಾಗದು ಅಂದರೇನು ಎಂದು ಕೇಳಲು ಗುರುಗಳು, ಪ್ರತ್ಯಕ್ಷ ಬಾಧಿಸಲ್ಪಡುವುದು ಹೇಗೆ ಬಾಲ್ಯದ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರ್ತದೆ, ಅದೇ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು. ಹೊಸದು ಬಂದಾಗ ಹಳೇದು ಹೋಗ್ತಾ ಇರುತ್ತೆ ಎಂದು ಉತ್ತರ ಕೊಟ್ಟಾಗ ಆಗಿಸಿದ್ದರು, ಗುರುಗಳೇ, ಕರ್ಮಕಾಂಡದಿಂದ ಲಿಂಗ ಗ್ರಹಣವಾಗುತ್ತದೆ. ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗ ಗ್ರಹಣ ವ್ಯರ್ಥವಾಯಿತು. ಈಗೊಂದು ಸಿದ್ಧನು ತನ್ನ ಕೊರಳೊಳಗಿರುವ ಲಿಂಗವನ್ನು ತೆಗೆದು ಸದ್ಗುರು ಪಾದಗಳಲ್ಲಿ ಇಟ್ಟು ಇದನ್ನು ನೋಡಿ ಗುರುಗಳು, ಸಿದ್ಧನೇ, ಇದು ಶಾಸ್ತ್ರ ವಿರುದ್ಧವಾಗಿರುತ್ತದೆ ಅಂತ ಹೇಳ್ತಾರೆ ಎಂದು ನುಡಿದಕ್ಕೆ ಕೇಳಿ ಸಿದ್ಧಾರೂಢ ಹೇಳ್ತಾರೆ, ಸದ್ಗುರುಗಳೇ, ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು. ಆ ಗುರುಗಳಿಂದ ಅವರಿಗೆ ಚಿನ್ಮಯ ದೀಕ್ಷೆ ಸಿಕ್ಕಾಗ ಈ ಶರೀರನೇ ಚೈತನ್ಯವಾದಾಗ ಲಿಂಗ ಮಧ್ಯೆ ಜಗತ್ ಸರ್ವಲಿಂಗಂ, ಎಲ್ಲ ಈ ಜಗತ್ತೇ ಲಿಂಗಮಯ, ಈಶ್ವರಮಯ. ಈ ಜಗತ್ತು ಪರಮೇಶ್ವರ, ಸರ್ವನೂ ಲಿಂಗನೇ. ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾಲಿಂಗಮಹಂ ಸದಾ. ಲಿಂಗದೊಳಗೆ ಸರ್ವ ಜಗತ್ತು ಇದೆ, ಸರ್ವ ಜಗತ್ತು ಲಿಂಗಮಯವು, ಲಿಂಗದ ಹೊರಗಡೆ ಎರಡದೇನೂ ಇಲ್ಲ. ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕೆ ಅನುಕರಿಸಿ ಸದೋ ನಿರ್ವಾಣ ಭಾವವನ್ನು ಯಾವಾತನು ಹೊಂದಿರೋನು ಆತನಿಗೆ ಜ್ಞಾನ ಕರ್ಮಗಳು ಸಿದ್ಧಿಸಲಾರವು. ಇದೇ ಅರ್ಥದಿಂದ ಐತರೇಯ ಶ್ರುತಿಯ ಪ್ರಕಾರ ಕಾಂಡದಲ್ಲಿ ಬಾಹ್ಯಕಾರ ಅನ್ನುತ್ತಾರಲ್ಲ, ಯಥಾರ್ಥ ಜ್ಞಾನವು ಯಾವಾಗ ಪ್ರಾಪ್ತಿಯಾಗುತ್ತದೆಯೋ ಆಗ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು. ಜ್ಞಾನ ಬಂತು ಅಂದರೆ ಕರ್ಮ ಸಮಾಪ್ತಿ ಆಗುತ್ತೆ. ಯಾವತ್ತನಿಗೆ ಆತ್ಮಜ್ಞಾನವಾಗುವುದು, ಅನಾಶ್ರಮಿ ಅಗೋತ್ರ ಅನಾವರಣ ಅಕರ್ಣ ರೂಪ ಆತ್ಮ ಕಾಶಂತಕರಣ ಮತ್ತು ಅದೇಹ ಎಂದು ಕರ್ಮ ನುಡಿಯುವುದು. ಕರ್ಮಕ್ಕೆ ದೇಹಾಭಿಮಾನ ಬೇಕು. ಕರ್ಮಫಲದ ಅನುಸಂಧಾನ ಮತ್ತು ಕರ್ಮತ್ಯಾಗದ ಭೀತಿ ಇವಷ್ಟು ಬೇಕು. ಇವು ಮೂರು ಜ್ಞಾನಿಗೆ ಇಲ್ಲದ್ದರಿಂದ ಆತನಿಗೆ ಕರ್ಮ ನಡೆಯದು.
ಸಿದ್ಧಮುನಿಯು ಭಾಷಣವನ್ನು ಕೇಳಿ ಈತನಿಗೆ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆಳ್ವನಾಗಿರು. ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮ ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಗುರುಗಳು ಅನ್ನುತ್ತಾರೆ. ಎಲೇ ಸಿದ್ಧಾರೂಢನೇ, ನೀನು ನನಗೆ ಸಮಾನನಿದ್ದೀಯಾ ಅಂತಾರೆ ಗುರುಗಳು. ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ. ನೀನು ಇದರಿಂದ ಮುಮುಕ್ಷು ಜನರಿದ್ದಾರಲ್ವಾ, ಅವರಿಗೆ ಉದ್ಧರಿಸುವಂತನಾಗು. ಗಜದಂಡ ಸದ್ಗುರುಗಳು ಈಗನ್ನುವಾಗ ಆನಂದದಿಂದ ಸಂಗತಿತರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡರು. ಗಜದಂಡ ಸದ್ಗುರು ಅನ್ನುವಾಗ, ಏ ಸದ್ಗುರು ತಾತನೇ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿ ಅಂತ ಸದ್ಗುರು ಸಿದ್ಧಾರೂಢರು ಅಂತ, ನಿನ್ನ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿ ಉಂಟಾಯಿತು. ಅಂತೂ ಕೊನೆಗೂ ಸಿದ್ಧಾರೂಢರು ಅಲ್ಲಿ ಇಲ್ಲಿ ಓಡಾಡಿ ಊರು ಕಾಡು ಎಲ್ಲ ಓಡಾಡಿ ಕೊನೆಗೂ ಸಹಿತ ಗುರು ದರ್ಶನವನ್ನು ತೆಗೆದುಕೊಂಡಂತ ದೊಡ್ಡ ದೇವರು ನಮ್ಮ ಸಿದ್ಧಾರೂಢ ಸ್ವಾಮಿಗಳು. ಅವ್ರನ್ನ ಪಡೆದಲ್ಲ ನಾವು ಧನ್ಯರು. ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿವಾರವಾದವು ಎಂದು ಸಿದ್ಧಾರೂಢರು ಅನ್ನುತ್ತಿರುವಾಗ ನೇತ್ರ ದ್ವಯಗಳಿಂದ ಪ್ರೇಮಾಶ್ರುತ ಪಾತವಾಗುತ್ತಿದ್ದವು. ಪ್ರೇಮ ಭರದಿಂದ ಸದ್ಗುರುಗಳು ಆತನನ್ನು ಪುನಃ ಪುನಃ ಆಲಂಗಿಸುತ್ತಿದ್ದರು. ಅಂತ ಸಿದ್ಧಾರೂಢಪ್ಪನವರು ಹುಬ್ಬಳ್ಳಿಯಲ್ಲಿ ಭಕ್ತಿಗೆ ಸಿಕ್ಕಿದ್ದಾರೆ. ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧಾರೂಢರಿಗೆ ಸದ್ಗುರು ಉಪದೇಶವಾಗಿದ್ದು ನಿರೂಪಿಸಲ್ಪಟ್ಟಿದೆ. ಈ ಕಥೆಯಲ್ಲಿ ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವಭವದ ನಾಶವಾಗಿ ಸಹಜವಾಗಿಯೇ ಜ್ಞಾನ ಹೊಂದಿಬಿಡ್ತಾರೆ ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದಲ್ಲಿ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ 4ನೇ ಅಧ್ಯಾಯವನ್ನು ಶಿವದಾಸರು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿದರು. ಓಂ ನಮಃ ಶಿವಾಯ. ಮುಂದಿನ ಅಧ್ಯಾಯಕ್ಕಾಗಿ ಹಳ್ಳಿಗುರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.